ಹಾಯ್! ಎಲ್ರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಲೂಲು ಮಾಲ್‌ಗೋಗಿದ್ದೆ. ಅದ್ರದ್ದೊಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅನ್ನಿಸ್ತು. ಸೊ, ಅದಕ್ಕೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಇದು ಬಂದು ಬೆಂಗಳೂರಲ್ಲಿರೋದು. ಇದ್ರ ನೇಮ್ ಲೂಲು ಹೈಪರ್ ಮಾರ್ಕೆಟ್, ಲೂಲು ಮಾಲ್ ಅಂತ ಇದೆ. ನಾನು ಬೆಳಗ್ಗೆ ತಿಂದಿದ್ದು ಕೇಸರಿಬಾತು ಮತ್ತು ಉಪ್ಪಿಟ್ಟು. ಸೊ, ಅದಕ್ಕೆ ಫಿಲ್ಟರ್ ಕಾಫಿನ ಕುಡ್ಕೊಂಡು ಹೋದೆ. ತುಂಬ ಹೊಟ್ಟೆ ಹಸಿತಿತ್ತು. ನೋಡಿ, ಎಂಟ್ರೆನ್ಸ್‌ನ ಹೋದಾಗ ಅಲ್ಲಿಗೆ 6 ಗಂಟೆ ಕರೆಕ್ಟಾಗಿ ಆಗಿತ್ತು. ಸೊ, ಸ್ಟಾರ್ಟಿಂಗ್ ಹಿಂಗೆ ಒಳಕ್ಕೆ ಹೋದಾಗ ಎಂಟ್ರೆನ್ಸಲ್ಲಿ ಈ ಥರ ಬ್ಯಾಗೆಲ್ಲ ಚೆಕ್ ಮಾಡಿ ಒಳಕ್ಕೆ ಬಿಡ್ತಾರೆ. ಇದು ಎಲ್ಲಿವರೆಗೂ ಓಪನ್ ಇರುತ್ತೆ ಅಂದರೆ ಬೆಳಗ್ಗೆ 10 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಓಪನ್ ಇರುತ್ತೆ. ನೋಡಿ, ನನ್ನ ಮಗಳು ಹಾಯ್ ಮಾಡ್ತಿದ್ದಾಳೆ. ಇವಳು ನನ್ನ ಫ್ರೆಂಡ್. ಅವರಿಬ್ಬರು ಮಕ್ಕಳು ಹಾಗೆ ಅವರ ಹಸ್ಬೆಂಡ್ ಕೂಡ ಬಂದಿದ್ದೀವಿ, ಎಲ್ಲ ಒಟ್ಟಾಗೇ ಒಂದು ಕಾರಲ್ಲಿ ಬಂದಿದ್ದೀವಿ. ಸೊ, ಈ ಥರ ಒಳಗಡೆ ಹೋದ ತುಂಬ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು. ನೋಡ್ತಾ ಇದ್ದಾಗಲೇ ತುಂಬ ಇಷ್ಟ ಆಯಿತು. ಸೊ, ಈಗ ಮೇಲ್ಗಡೆ ಹೋಗ್ತಿದ್ದೀವಿ. ಅಲ್ಲೇನಾದ್ರೂ ಏನು ನಾವೇನು ಶಾಪಿಂಗ್ ಮಾಡಬೇಕು ಅಂತ ಏನು ಬಂದಿಲ್ಲ. ಸೊ, ಮಕ್ಕಳಿಗೆ ಗೇಮ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇವತ್ತು ನ್ಯೂ ಇಯರ್ ಅಲ್ವಾ, ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಆಟ ಆಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೆವು. ನೋಡಿ, ನೀವು ಬೇಕಾದ್ರೆ ಶಾಪಿಂಗ್ ಏನು ಬೇಕಾದ್ರೂ ಮಾಡ್ಬೋದು. ಏನಿಲ್ಲ ಅನ್ನೋಂಗಿಲ್ಲ, ಎಲ್ಲ ಸಿಗುತ್ತೆ. ಮನೆಗೆ ಬೇಕಾಗಿರೋಂಥ ದಿನಸಿ ಐಟಮ್ ಆಗಿರ್ಬೋದು, ಬೇರೆ ಬೇರೆ ಹಾಗೆ ಚಿನ್ನ, ಒಡವೆ ಏನು ಬೇಕಾದ್ರೂ ತೊಗೋಬೋದು, ಎಲ್ಲ ಇದೆ ಇಲ್ಲಿ. ಡೈಮಂಡು ಈ ಥರ ಎಲ್ಲ. ನಾವು ಅದೆಲ್ಲ ಏನು ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಟು ಗೇಮ್ ಅಲ್ವಾ ಆಡೋಕ್ಕೆ ಬಂದಿರೋಂಥ ಬೇರೆ ಫ್ಲೋರ್ಗೆ ಹೋಗಿ ಚೆಕ್ ಮಾಡಿದೋ. ಗೇಮ್ದು ಬಿಲ್ ನೋಡ್ತಿದ್ದಂಗೆ, ಬೋರ್ಡ ನೋಡ್ತಿದ್ದಂಗೆ ತುಂಬ ಶಾಕ್ ಆಯಿತು. 5,000, 10,000, 25,000 ಈ ಥರ ಎಲ್ಲ ಇದೆ. ಸೊ, ನಾವು 1,000 ಕೊಟ್ಟು ಆ್ಯಡ್ ಮಾಡಿಕೊಂಡು ಒಳಗಡೆ ಎಲ್ಲ ಕಾರ್ಡ್ ಕೊಟ್ಟು ಬಿಟ್ಟರು. ATM ಕಾರ್ಡ್ ಥರ ಕೊಡ್ತಾರೆ, ಅದನ್ನು ಕೊಟ್ಟು ನಮ್ಮನ್ನು ಒಳಗಡೆನೇ ಬಿಟ್ಟರು. ಸೊ, ನಮ್ಮ ಇಷ್ಟ ಬಂದಿದ್ದ ಗೇಮನ್ನು ಆಡ್ಬೋದು. ನೋಡಿ, ಇದು ಪುಟಾಣಿ ಪಾಪು, ಚಿಕ್ಕ ಪಾಪುಯಿಂದ ಹಿಡ್ದು ದೊಡ್ಡೋರ್ವರ್ಗು ಆಡ್ಬೋದು. ಇಲ್ಲಿ ತುಂಬ ವೆರೈಟೀಸ್ ಗೇಮ್ಗಳಿವೆ. ಈ ಥರ ಒಳಗಡೆಗೆ ನಮ್ಮ ಪಾಪು ಜೀಪಲ್ಲಿ ಆಟ ಆಡ್ತೀನಿ ಅಂತ ಇಬ್ಬರು ಹೇಳಿದ್ರು. ಸೊ, ಇಬ್ಬರನ್ನು ಬಿಟ್ಟು ಇಬ್ಬರೂ ಒಟ್ಟಾಗಿ ಕೂತ್ಕೋತಾರೆ ಅಂತ ಆಸೆ ಇಟ್ಕೊಂಡಿದ್ದು. ಸೊ, ಬೇರೆ ಬೇರೆ ಜೀಪಲ್ಲಿ ಕೂರಿಸ್ಬಿಟ್ರು. ಪರವಾಗಿಲ್ಲ ಅಂದ್ಬಿಟ್ಟು ಹಾಗೆ ವೀಡಿಯೋ ಮಾಡಿಕೊಳ್ಳೋಣ ಅಂದ್ಬಿಟ್ಟು ನಿಂತಿದ್ದು. ಮಕ್ಕಳನ್ನು ತುಂಬ ಕೇರ್ ಮಾಡ್ತಾರೆ ಚೆನ್ನಾಗೆ. ಅವರೇ ಸೀಟ್ ಬೆಲ್ಟ್ ಎಲ್ಲ ಹಾಕಿ ಕೂರಿಸ್ತಾರೆ. ನೆಕ್ಸ್ಟ್ ಎಲ್ಲ ಕೂರಿಸಾದ್ಮೇಲೆ ಹೋಗಿ ಅಲ್ಲಿ ಮೂವ್ ಮಾಡ್ತಾರೆ. ಜೀಪ್ ಮೂವ್ ಆಯಿತು. ಮಕ್ಕಳು ತುಂಬ ಖುಷಿಯಾಗಿರ್ತಾರೆ. ಎಲ್ಲರೂ ತುಂಬ ಸೌಂಡ್ ಇದೆ. ಇವತ್ತು ನ್ಯೂ ಇಯರ್ ಅಲ್ದೇ ತುಂಬ ಜಾಸ್ತಿ ಜನ ಬಂದುಬಿಟ್ಟಿದ್ದಾರೆ. ಮಕ್ಕಳೇ ಜಾಸ್ತಿ ಇದ್ದಾರೆ ಗೇಮ್ ಆಡೋದಕ್ಕೆ. ತುಂಬ ಜನ ಕರ್ಕೊಂಡು ಬಂದಿಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ನೋಡಿ, ತುಂಬ ಜನ ಬೇರೆ ಬೇರೆ ರೀತಿಯಾದ ಗೇಮ್ಗಳನ್ನು ಆಡ್ತಿದ್ದಾರೆ. ಈ ಥರ ಡಾಲ್ದು ಈ ಥರ ಏನೇನೋ ವೆರೈಟೀಸ್ ಇದೆ. ನನಗಂತೂ ಇದರಲ್ಲಿ ಒಂದೊಂದು ಗೇಮ್ಗಳು ಅರ್ಥನೇ ಆಗಿಲ್ಲ. ತಿನ್ನೋದಕ್ಕೆ ಏನಾದ್ರು ಬೇಕು ಅಂದರೆ ಸ್ನ್ಯಾಕ್ಸ್ ಅಲ್ಲೇ ಸಿಗುತ್ತೆ. ಈ ಥರ ನೋಡಿ, ಟಾಪಲ್ಲಿ ಫುಲ್ಲು ಈ ಥರ ಮೂವ್ ಆಗ್ತಿದೆ. ಅದು ನೋಡ್ತಿದ್ರೇ ಭಯ ಆಗುತ್ತೆ. ದೊಡ್ಡೋರಿಂದ ಹಿಡಿದು ಫುಲ್ ಎಂಜಾಯ್ ಮಾಡ್ಬೋದು. ಎಷ್ಟು ಸೌಂಡ್ ಅಂತಂದರೆ ಫುಲ್ಲು ಟ್ಯಾಂಕಿ ರೌಂಡ್ ಆಗ್ತಿದೆಯಲ್ಲ, ಅದಂತೂ ನೋಡೋದಕ್ಕೆ ತುಂಬ ಭಯ ಆಗುತ್ತೆ. ನೋಡಿ, ಮೇಲ್ಗಡೆಯಿಂದ ಕೆಳಗಡೆಗೆಲ್ಲನೂ ಈ ಥರ ಆಟ ಆಡಿಸ್ತಾರೆ. ಇದು ಮಕ್ಕಳಿಗೆ ಸ್ವಲ್ಪ ಮೂವ್ ಆಗುತ್ತೆ. ಈ ಥರ ಗಾಸ್ಟ್ ಎಲ್ಲ ಇರುತ್ತೆ, ದೇವ್ರದ್ದೆಲ್ಲ ಒಂದೊಂದು ಗೇಮ್ಗಳು ಇರುತ್ತೆ ವಿಚಿತ್ರವಾಗಿ. ನೆಕ್ಸ್ಟು ಮೇಲೋಗಿ ಟಾಪಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಬೇರೆ ಗೇಮ ಹೋದು. ಈ ಥರ ಜಂಪಿಂಗು, ಈ ಥರ ಏನೋ ಬೇರೆ ಬೇರೆ ಥರ ಇದೆ. ಮೇಲ್ಗಡೆ ಸಾಕಷ್ಟು ಇದೆ. ನಮ್ಮ ರಾಧಾ ಯಾಕೋ ಪಾಪು ಎತ್ಕೊಂಡು ಕೂರ್ತೀನಿ ಸ್ವಲ್ಪ ಹೊತ್ತು ಅಂದು. ಸೊ, ಕೂರೋದಕ್ಕೂ ಇಲ್ಲಿ ಜಾಗ ತುಂಬ ಇದೆ. ಚಿಕ್ಕ ಪಾಪು ಎಲ್ಲ ಕರ್ಕೊಂಡು ಬಂದಿರೋರೆಲ್ಲ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಎಷ್ಟೊಂದು ವೆರೈಟಿ ಗೇಮ್ಗಳಿವೆ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು 2-3 ಥರ ಆಟನ ಆಡಿಸ್ತು. ಇಲ್ಲಿ ನೋಡಿ, ಚಿಕ್ಕ ಪಾಪುನು ಕೂಡ ಆ ಥರ ಆಟ ಆಡ್ಬೋದು. ಬೇಬಿ ಫೀಡಿಂಗ್ ಮಾಡ್ಸೋಕೆ ರೂಮ್ ಆಗಲಿ ಎಲ್ಲ ಥರನೂ ಸ್ಪೆಷಾಲಿಟಿ ಇದೆ ಇಲ್ಲಿ. ನಮ್ಮ ಮಕ್ಳಿಗೂ ಒಂದು 3-4-5 ಗೇಮ್ ಆಟ ಆಡಿಸ್ತು. ಇಲ್ಲಿ ಹೈಟ್ ಫೇಸನ್ನು ತೊಗೋತಾರೆ. ಯೆಲ್ಲೋ ಕಲರ್ ಪಟ್ಟಿ ನೋಡಿದ್ರಲ್ಲ, ಅಲ್ಲಿ ಗಂಟನ್ನು ಬರಬೇಕು. ರೆಡ್ ಕಲರ್ ಪಟ್ಟಿಯಿಂದ ಕೆಳಗೆ ಬಂದರೆ ತೊಗೊಳ್ಳಲ್ಲ ಮಕ್ಕಳನ್ನ. ನಮ್ಮದು 1-2 ಗೇಮ್ ರಿಜೆಕ್ಟ್ ಆಯಿತು. ಸೊ, ಕಾರಲ್ಲಿ ಪೇರೆಂಟ್ಸು ಆಟ ಆಡ್ಬೋದು ಅಂತ ಇತ್ತಲ್ಲ, ನಾನು ನನ್ನ ಮಗಳನ್ನೂ ಕೂರಿಸ್ಬಿಟ್ಟು ರಾಧಾನ ಕಳಿಸ್ದೆ, ನನ್ನ ಫ್ರೆಂಡನ್ನು. ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡ್ಕೊಂಡು ಬಂದಳು. ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟೇ ಹೋಗಿಲ್ಲ. ಸೊ, ತುಂಬ ಚೆನ್ನಾಗಿದೆ ಎಲ್ಲ ಥರನೂ. ಅಂದರೆ ಇಲ್ಲಿ ದುಡ್ಡನ್ನು ಹೆಚ್ಚಾಗಿ ಇಟ್ಕೊಂಡು ಬಂದರೆ ತುಂಬ ಎಂಜಾಯ್ ಮಾಡ್ಬೋದು.
ಸೊ ನೋಡೋದಕ್ಕೂ ಕೂಡ ಖುಷಿ ಕೊಡುತ್ತೆ. ಈ ಥರ ಇದು ಐಸ್ ಕ್ರೀಮಲ್ಲೆಲ್ಲ ಗೇಮ್ಗಳೆಲ್ಲ ಆಡ್ತಾರೆ. ನೋಡಿ ಈ ಥರ ಎಲ್ಲ ಫೋಟೋಗಳೆಲ್ಲ ತೊಗೊಂಡು ನನ್ನ ಮಗಳು ತುಂಬ ಎಂಜಾಯ್ ಮಾಡ್ತಿದ್ಲು. ಇಬ್ಬರು ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದವ್ರು ಮಾತ್ರ ಸ್ವಲ್ಪ ಒಂದಿಷ್ಟು ಮಾಹಿತಿಗಳು ಸಿಗುತ್ತೆ. ಒಂದು ATM ಕಾರ್ಡ್ ಥರ ಕೊಡ್ತಾರಲ್ಲ, ಅದು 5 ವರ್ಷದ ತನಕ ನೀವು ಯೂಸ್ ಮಾಡ್ಕೋಬೋದು. ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನೀವು ಯಾವಾಗ ಫ್ರೀ ಇರ್ತೀರ ಆಗ ಬಂದು ಆಟ ಆಡ್ಕೊಂಡು ಗೇಮು ಏನು ಬೇಕು ಅದನ್ನು ತೊಗೊಂಡು ಹೋಗ್ಬೋದು. ನೋಡಿದ್ರಲ್ಲ, ನಾವು ಆಚೆ ಬರೋಷ್ಟರಲ್ಲಿ ಇಷ್ಟು ಟೈಮ್ ಆಗೋಯಿತು, 9:30 ಆಗಿತ್ತು. ಸೊ ಆಚೆ ಅಂಗಡಿಲೆಲ್ಲ ತಿಂಡಿ ಸಿಗುತ್ತೆ ಇಲ್ಲೂ ಕೂಡ. ಮೇನ್ ರೋಡಿಗೆ ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ ಇದು ಬೋರ್ಡ್, ಬಿಗ್ ಸ್ಕ್ರೀನು. ಹಾಗೆ ನನ್ನ ವಿಡಿಯೋ ಎಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು. ಬಾಯ್ ಬಾಯ್. ಮನೆಗೆ ಹೋಗ್ತಿದ್ದೀವಿ.